ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನು ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನು ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತುಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೀನರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಮಾರ್ಚ್ ಮಾಸದ 11ನೇ ದಿನಾಂಕದವರೆಗೆ ವಕ್ರ ಸಂಚಾರ ಚತುರ್ಥ ಸ್ಥಾನ ಮಿಥುನ ರಾಶಿಯಲ್ಲಿ ಆಗಲಿದ್ದು, ಪುನರ್ವಸು ನಕ್ಷತ್ರದಲ್ಲಿ 20ನೇ ಡಿಗ್ರಿಯಲ್ಲಿ ಹಿಂದೆ ಮುಂದೆ ಈ ಗ್ರಹದ ವಕ್ರ ಸಂಚಾರ ಆಗಲಿದ್ದು, ಚತುರ್ಥ ಸ್ಥಾನ ನಿಮ್ಮ ಮನೆ, ಆಸ್ತಿ ಮತ್ತು ವಾಹನ, ಮಾತೃ ಮನಶಾಂತಿ ಈ ಎಲ್ಲಾ ವಿಷಯಗಳನ್ನ ಸೂಚಿಸುವ ಸ್ಥಾನ ಆಗಿರೋದ್ರಿಂದ ಈ ವಿಷಯಗಳ ಬಗ್ಗೆ ನಿಮ್ಮ ನಿರ್ಧಾರ, ನಿಮ್ಮ ಆಲೋಚನೆಗಳು ಏನೇ ಇದ್ರೂ ಇವುಗಳನ್ನ ನೀವು ಮರುಪರಿಶೀಲಿಸಿಕೊಳ್ತೀರಾ, ಇವುಗಳ ಬಗ್ಗೆ ಸರಿಯಾಗಿ ಆಲೋಚಿಸ್ತೀರಾ, ಮತ್ತೆ ರೀಚೆಕ್ ಮಾಡಿಕೊಂಡು ನಿಮ್ಮ ಒಳ್ಳೆಯ ನಿರ್ಧಾರಗಳಿಗೆ ಇಲ್ಲಿ ಈ ಮರುಪರಿಶೀಲನೆ ಅನ್ನೋದು ಇಲ್ಲಿ ಕಾರಣ ಆಗುತ್ತೆ. ಗುರುಗ್ರಹ ಪುನರ್ವಸು ನಕ್ಷತ್ರದಲ್ಲಿಯೇ 11ನೇ ದಿನಾಂಕ ವಕ್ರ ತ್ಯಾಗ ಮಾಡಿ ನೇರ ಸಂಚಾರವನ್ನ ಆರಂಭಿಸ್ತಾರೆ. ನೇರ ಸಂಚಾರದಲ್ಲಿ ಈ ಗ್ರಹ ನಿಮ್ಮ ದಶಮ ಕರ್ಮಸ್ಥಾನವನ್ನ ವೀಕ್ಷಿಸ್ತಾರೆ. ಕೆಲಸ ಕಾರ್ಯಗಳಲ್ಲಿ ಮುಂದುವರೆದರೂ, ನಿಧಾನವಾಗಿ ನೀವು ಖಾಸಗಿ ಕಂಪನಿಯ ಉದ್ಯೋಗಸ್ಥರಾಗಿದ್ದರೂ, ಗವರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೂ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದರೂ ಕೆಲವು ವಿಷಯಗಳಲ್ಲಿ ನಿಮ್ಮ ವೃತ್ತಿಪರ ಯೋಜನೆಗಳಲ್ಲಿ ಹಿನ್ನಡೆಯಾಗುತ್ತೆ. ಏಕೆಂದ್ರೆ ಸಪ್ತಮಾಧಿಪತಿಯಾದಂತಹ ಬುಧ ಗ್ರಹ ವಕ್ರ ಸಂಚಾರ 12ನೇ ಸ್ಥಾನದಲ್ಲಿ ಆಗಲಿದ್ದು, ನಿಮ್ಮ ಜನ್ಮ ರಾಶಿಯಲ್ಲಿ ಇತರ ಗ್ರಹಗಳ ಸಂಘರ್ಷ ಅಂದರೆ 15ನೇ ದಿನಾಂಕ ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸ್ತಾರೆ, 2ನೇ ದಿನಾಂಕ ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಈಗಾಗಲೇ ಶನಿಗ್ರಹದ ಸಂಚಾರವು ಜನ್ಮ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಶುಕ್ರ ಗ್ರಹ ತೃತೀಯಾಧಿಪತಿ ಅಷ್ಟಮಾಧಿಪತಿಯಾಗಿ ಶುಕ್ರ ಮತ್ತು ಶನಿಯ ಕಂಜಕ್ಷನ್ ಇಲ್ಲಿ ನಿಮ್ಮ ಮೇಲೆ ಯಾವ ಪ್ರಭಾವವನ್ನ ಮಾಡುತ್ತೆ ಅಂದ್ರೆ, ಶುಕ್ರ ಅಂದ್ರೆ ಮ್ಯಾಗ್ನೆಟಿಕ್ ಪರ್ಸನಾಲಿಟಿಯನ್ನ ನೀಡುವಂತಹ ಗ್ರಹ, ಆಕರ್ಷಿಸುವ ಗ್ರಹ, ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳುವಂತಹ, ಅಟ್ರಾಕ್ಟ್ ಮಾಡುವಂತಹ ಆಸೆಗಳ ಗ್ರಹ. ಆದ್ರೆ ಶನಿಯ ಕಂಜಕ್ಷನ್ ನಲ್ಲಿ ಇದ್ದಾಗ ಈ ಗ್ರಹದ ಫಲಗಳೇನಿರುತ್ತೆ ಅದಕ್ಕೆಲ್ಲದಕ್ಕೂ ಇಲ್ಲಿ ನಿರ್ಬಂಧವನ್ನ ಶನಿ ಹಾಕ್ತಾರೆ. ಅಂದ್ರೆ ಯಾವ ರೀತಿ ಇದನ್ನ ನಾನು ಅರ್ಥೈಸ್ತಾ ಇದ್ದೇನೆ ಅಂದ್ರೆ, ಶುಕ್ರ ರಸಿಕ ಗ್ರಹ, ಕ್ರಿಯೇಟಿವ್ ಗ್ರಹ ಆಗಿರೋದ್ರಿಂದ ಈ ಒಂದು ವಿಷಯಗಳಲ್ಲಿಯೂ ಶನಿಯ ಒಂದು ಸಂಬಂಧ ಇರೋದ್ರಿಂದ ರಸಿಕತೆಯಲ್ಲಿಯೂ ಶಿಸ್ತು ಇರುವಂತೆ ಇಲ್ಲಿ ಈ ಗ್ರಹಗಳ ಒಂದು ಕಂಜಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ನಿಮ್ಮ ಬೇಕು ಬೇಡ ಈ ವಿಷಯಗಳಿಗೆ ಇಲ್ಲಿ ಕಟ್ಟುಪಾಡು, ನಿರ್ಬಂಧವನ್ನ ಶನಿ ಹಾಕ್ತಾರೆ.
ಒಂದು ರೀತಿ ಕಾಲಕ್ಕೆ ತಕ್ಕಂತೆ ವರ್ತಿಸುವಂತೆ, ಲೋಭದ ಒಂದು ಮನಸ್ಥಿತಿಯಿಂದ ವರ್ತಿಸುವಂತೆ ಶನಿಯ ಪ್ರಭಾವ ಆಗುತ್ತೆ. ಈ ಗ್ರಹಗಳ ಈ ಒಂದು ಮೈಂಡ್ ಸೆಟ್ ಅಲ್ಲಿ ನಿಮಗೆ ಇಲ್ಲಿ ಈಗೋ ಆಡ್ ಆಗುತ್ತೆ. ಏಕೆಂದ್ರೆ ಷಷ್ಠಾಧಿಪತಿಯಾದಂತಹ ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶಿಸ್ತಾರೆ. ಇಲ್ಲಿ ಈಗೋ, ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ, ಹಠಾತ್ ಕೋಪ ಬರುವುದಕ್ಕೆ ಇಲ್ಲಿ ಈ ಗ್ರಹಗಳ ಒಂದು ಪ್ರಭಾವ ಆಗುತ್ತೆ. ಇನ್ನು ಉದ್ಯೋಗದ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಾಗುತ್ತೆ ಅಂದ್ರೆ, ಶನಿ ಮತ್ತು ಸೂರ್ಯ ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ, ಸೂರ್ಯ ಅಂದ್ರೆ ಅಥಾರಿಟಿ ಅಂದ್ರೆ ಬಾಸ್ ಆಗಿರಬಹುದು, ಮೇಲ್ಸ್ಥಾನ ಅಧಿಕಾರಿಗಳನ್ನ ಸೂಚಿಸುವ ಗ್ರಹ. ಶನಿ ಗ್ರಹ ಸೇವಕರು, ಸೇವಾ ವೃತ್ತಿ ಮಾಡುವವರನ್ನ ಸೂಚಿಸುವ ಗ್ರಹ, ಕಾರಕ ಗ್ರಹಗಳು. ಈ ವಿಷಯಗಳ ಬಗ್ಗೆ ಸೇವಕರು ಮತ್ತು ಅಂದ್ರೆ ಮೇಲಧಿಕಾರಿಗಳು ಇವರ ನಡುವೆ ಸಂಘರ್ಷ ಆಗುತ್ತೆ. ಯಾವ ವಿಷಯಗಳ ಬಗ್ಗೆ ಸಂಘರ್ಷ ಆಗಬಹುದು ಅಂದ್ರೆ, ಸೂರ್ಯಗ್ರಹ ಸ್ವಾಭಿಮಾನದ ಗ್ರಹ, ಶನಿಗ್ರಹ ಶಿಸ್ತಿನ ಗ್ರಹ. ಸ್ವಾಭಿಮಾನ ಮತ್ತು ಶಿಸ್ತಿನ ಬಗ್ಗೆ ಸಂಘರ್ಷಗಳಾಗಬಹುದು. ಇಂಥ ವಿಷಯಗಳು ಇಲಾಖೆಗಳಲ್ಲಿ ನಡೆಯುತ್ತೆ. ಗೌರ್ಮೆಂಟ್ ಅಧಿಕಾರ ಯೋಗದಲ್ಲಿ ಇರುವವರ ನಡುವೆ, ಗೌರ್ಮೆಂಟ್ ಇಲಾಖೆಗಳ ನಡುವೆ ಹೆಚ್ಚಾಗಿ ಇಂಥ ಒಂದು ಸಂಘರ್ಷಗಳು ನಡೆಯುತ್ತೆ. ಮತ್ತು ರಾಜಕೀಯ ವಿಷಯ ಅಂತ ಬಂದಾಗ, ರಾಜಕೀಯ ವಿಷಯದಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ಜನರ ನಡುವೆ ಸಂಘರ್ಷ ಆಗುವಂತೆ ಸಮಾನತೆಗೆ ಆಗಬಹುದು. ಕೆಲವು ಮುಖ್ಯವಾದಂತಹ ವಿಷಯಗಳ ಬಗ್ಗೆ ಆಗಬಹುದು. ರೈಟ್ಸ್ ಏನಿರುತ್ತೆ, ಹಕ್ಕುಗಳು, ಇದರ ಬಗ್ಗೆಯೂ ಸಂಘರ್ಷಗಳು ಆಗುವಂತೆ ಈ ಗ್ರಹದ ಕಂಜಕ್ಷನ್ ಪ್ರಭಾವ ಆಗುತ್ತೆ. ಇಲ್ಲಿ ಶುಕ್ರನ ಪ್ರಭಾವವು ಅಷ್ಟಮಾಧಿಪತಿಯಾಗಿ, ತೃತೀಯಾಧಿಪತಿಯಾಗಿ ಮತ್ತು ಸೂರ್ಯನ ಕಂಜಕ್ಷನ್ ಇಲ್ಲಿ ಯಾವ ರೀತಿ ನಿಮಗೆ ಕೆಲವು ಅಂದ್ರೆ ವಿಶಿಷ್ಟವಾದ ವಿಷಯಗಳು ವರ್ಕ್ ಆಗುತ್ತೆ ಅಂದ್ರೆ, ತೃತೀಯ ಸ್ಥಾನಾಧಿಪತಿಯಾಗಿ ಒಳ ಮನಸ್ಸಿನಲ್ಲಿ ಅತೀಂದ್ರಿಯ ವಿಷಯಗಳನ್ನ, ಪೂರ್ವ ಜನ್ಮದ ವಿಷಯಗಳಾಗಬಹುದು ಅಥವಾ ಆ ಸಂಬಂಧಪಟ್ಟಂತಹ ಈಗಿನ ವಿಷಯಗಳಾಗಬಹುದು, ಇವುಗಳ ಆಳದ ವಿಷಯಗಳು ನಿಮ್ಮ ಒಳ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಒಳ ಮನಸ್ಸಿನಲ್ಲಿ ಭಯ, ಯಾಕೋ ಏನೋ ಟೆನ್ಷನ್ಸ್ ಇರುತ್ತೆ ನಿಮಗೆ. ಮತ್ತು ಆರೋಗ್ಯದ ಮೇಲೆಯೂ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತವೆ. ಅಂದ್ರೆ ಷಷ್ಠಾಧಿಪತಿ, ಷಷ್ಠ ಅಂದ್ರೆ ವ್ಯಾಧಿ ಸ್ಥಾನ, ಸೇವಾ ಸ್ಥಾನ, ಶತ್ರು ಸ್ಥಾನ, ಆ ಸ್ಥಾನಾಧಿಪತಿಯು ಆದಂತಹ ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಅಷ್ಟಮ ಆಯುಸ್ಥಾನಾಧಿಪತಿ ಶುಕ್ರನೊಂದಿಗೆ ಸಂಚರಿಸುವುದು ಅಷ್ಟು ಶುಭವನ್ನ ನೀಡೋದಿಲ್ಲ. ಇಲ್ಲಿ ಸೂರ್ಯ ಮತ್ತು ಶನಿಗ್ರಹಗಳು ಶತ್ರು ಗ್ರಹಗಳು ಆಗಿರೋದ್ರಿಂದ ಒಂದು ರೀತಿಯ ಸಂಘರ್ಷ, ಗೃಹ ಯುದ್ಧವಾಗುತ್ತೆ. ಮನಸ್ಥಿತಿ, ಆರೋಗ್ಯ ಮತ್ತು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳ ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ. ಯಾವ ರೀತಿ ಆರೋಗ್ಯದ ಮೇಲೆ ಪ್ರಭಾವ ಆಗಬಹುದು ಅಂದ್ರೆ, ದಿನನಿತ್ಯದ ನಿಮ್ಮ ಚಟುವಟಿಕೆಯಲ್ಲಿ ಏನೋ ಅಡೆತಡೆ. ಏಕೆಂದ್ರೆ ನಿತ್ಯ ದಿನ ಸೂರ್ಯನಿಂದಲೇ ಆರಂಭ ಆಗುತ್ತೆ. ಸಮಯ ಕಾಲ ವಿಳಂಬ ಆಗುತ್ತೆ, ದಿನಚರಿಯಲ್ಲಿ ವಿಳಂಬ ಆಗುತ್ತೆ, ವ್ಯತ್ಯಾಸಗಳು ಆಗಬಹುದು. ಡೇ ರೂಟೀನ್ ಸರಿ ಇರಬೇಕಾಗುತ್ತೆ. ಸ್ಟ್ರೆಸ್ ಇಂದ ತಲೆನೋವು ಬರಬಹುದು. ಮತ್ತು ರಕ್ತ ಸಂಚಾರ, ರಕ್ತಕಾರಕ ಗ್ರಹ ಸೂರ್ಯಗ್ರಹ, ರಕ್ತ ಸಂಚಾರದಲ್ಲಿ ಶನಿಯಿಂದ ಅಡೆತಡೆಗಳಾಗುವಂಥದ್ದು. ವಿಪರೀತವಾದ ಸ್ಟ್ರೆಸ್ ಇಂದ ಇಲ್ಲಿ ಎದೆ ನೋವು ಬರಬಹುದು. ಒಂದು ರೀತಿಯ ಬಾಧೆ, ನಮಗೆ ಏನೇ ನೋವಾದ್ರೂ, ಸ್ಟ್ರೆಸ್ ಆದ್ರೂ ಹೃದಯ ನಮಗೆ ಸೂಚಿಸುತ್ತೆ. ಒಂದು ರೀತಿಯ ಕನೆಕ್ಷನ್ ಇರುತ್ತೆ ಇಲ್ಲಿ ಮನಸ್ಸಿಗೂ ಹೃದಯಕ್ಕೂ. ಹಾಗಾಗಿ ಇಲ್ಲಿ ಹೃದಯ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಕೆಲವರಿಗೆ ಬರಬಹುದು. ಮತ್ತು ರಕ್ತದ ಸಂಬಂಧಪಟ್ಟಂತೆ ಬ್ಲಡ್ ಪ್ರೆಷರ್ ಆಗುವುದು. ಈ ರೀತಿ ದೃಷ್ಟಿಕಾರಕ ಸೂರ್ಯಗ್ರಹ, ದೃಷ್ಟಿಯ ಸಂಬಂಧಪಟ್ಟಂತೆ ಏನಾದರೂ ದೌರ್ಬಲ್ಯ ಅಂದ್ರೆ ದೃಷ್ಟಿ ದೋಷಗಳು, ಮಂಕಾಗುವುದು, ವಿಪರೀತ ಸುಸ್ತಾಗುವುದು, ಈ ರೀತಿ ಆಗುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಹೆಚ್ಚು ಇದೆ. ಇಲ್ಲಿ ಹೃದಯದ ಬಗ್ಗೆ ಯಾಕೆ ನೀವು ಹೆಚ್ಚು ಕಾಳಜಿ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಮನಸ್ಸಿಗೆ ಎಫೆಕ್ಟ್ ಆದ್ರೂ ಅದು
ಹೃದಯಕ್ಕೆ ಅಲ್ಲಿ ಎಫೆಕ್ಟ್ ಆದಾಗೆ ಆಗುತ್ತೆ. ನಮ್ಮ ಒಂದು ಪುರಾಣ ಶಾಸ್ತ್ರವನ್ನ ತಿಳಿದಾಗ ಹೃದಯಸ್ಯ ಮನೋರೂಪಸ್ಯ ಅನ್ನೋದನ್ನ ತಿಳಿಸಲಾಗುತ್ತೆ. ಏಕೆಂದ್ರೆ ಹೃದಯ ಮತ್ತು ಮನಸ್ಸು ಕನೆಕ್ಷನ್ ಹೊಂದಿರೋದ್ರಿಂದ ಈ ರೀತಿ ತಿಳಿಸಲಾಗಿದೆ. ಹಾಗಾಗಿ ನಿಮ್ಮ ಮನಸ್ಸು ಸ್ಟ್ರಾಂಗ್ ಇರಬೇಕಾಗುತ್ತೆ. ಅನಗತ್ಯವಾದಂತಹ ವಿಷಯಗಳ ಬಗ್ಗೆ ಚಿಂತಿಸಬಾರ್ದು. ಇಲ್ಲಿ ಈ ಗ್ರಹಗಳು ನಿಮ್ಮ ಸ್ವಜನರೇ ನಿಮ್ಮನ್ನು ಅವಮಾನಿಸುವಂತೆಯೂ ಇಲ್ಲಿ ಪ್ರಭಾವ ಮಾಡ್ತಾರೆ. ಅಂದ್ರೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಆಗ್ಬಹುದು, ನಿಮ್ಮ ಮನೆಯ ಜನರೇ ನಿಮ್ಮನ್ನು ಅವಮಾನಿಸಬಹುದು. ಇದರಿಂದ ಏನಾಗುತ್ತೆ, ಚಿಂತಿಸುವಂತೆ ಆಗುತ್ತೆ, ಭವಿಷ್ಯದ ಚಿಂತೆಯನ್ನ ಮಾಡುವಂತೆ ಆಗುತ್ತೆ. ಮತ್ತು 12ನೇ ಸ್ಥಾನದಲ್ಲಿ ಇತರ ಗ್ರಹಗಳ ಪ್ರಭಾವವನ್ನ ಇಲ್ಲಿ ತಿಳಿಯುವಾಗ ಈ ಗ್ರಹದ ಫಲಗಳು ಹೇಗಿದೆ ಅಂದ್ರೆ ದೂರ ಪ್ರಯಾಣದಲ್ಲಿ ಏನಾದರೂ ಸಮಸ್ಯೆಗಳಾಗುವಂತೆ, ಅಂದ್ರೆ ದೂರ ಪ್ರಯಾಣವನ್ನ ಈ ಗ್ರಹಗಳು ಸೂಚಿಸಿದರು. ಅಥವಾ ಮನೆಯಿಂದ ದೂರ ಆಗುವಂತೆ, ನೋಡಿ ಕುಟುಂಬದಿಂದ ದೂರ ಆಗುವಂತೆ. ಏಕೆಂದ್ರೆ ಈ ಗ್ರಹ ಅಂದ್ರೆ ಈ ಗ್ರಹಗಳ ಕಂಜಕ್ಷನ್ ಅಲ್ಲಿ ಕುಟುಂಬ ಸ್ಥಾನಾಧಿಪತಿಯಾದ ಕುಜಗ್ರಹ, ಚತುರ್ಥ ಸ್ಥಾನಾಧಿಪತಿಯಾದಂತ ಬುಧ ಗ್ರಹವು ಸಂಚಾರ ಆಗ್ತಾ ಇರೋದ್ರಿಂದ ಕುಟುಂಬವನ್ನ ಬಿಟ್ಟು ಹೋಗುವಂತಹ ಆಲೋಚನೆಯು ಕೆಲವರಿಗೆ ಬರಬಹುದು. ದೂರ ಮನೆ ಮಾಡೋಣ ಅಥವಾ ದೂರ ಇರುವ ಅಂತ ಈ ಒಂದು ಆಲೋಚನೆಯು ಬರಬಹುದು. ಈ ಗ್ರಹಗಳು ಇದಕ್ಕೆ ಫಲವನ್ನ ನೀಡ್ತಾರೆ. ಹಾಗಾಗಿ ನಿಮ್ಮ ನಿರ್ಧಾರಗಳ ಬಗ್ಗೆ ಸರಿ ಇರಬೇಕಾಗತ್ತೆ. ಇನ್ನು ದೂರ ಪ್ರಯಾಣದಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದು. ಯಾಕಂದ್ರೆ ಅಷ್ಟಮಾಧಿಪತಿಯಾದಂತಹ ಶುಕ್ರ ಗ್ರಹ ಆಯುಷ್ ಸ್ಥಾನಾಧಿಪತಿ ಮತ್ತು ವಾಹನ ಕಾರಕ ಗ್ರಹವು, ಹಾಗೆ ವಾಹನ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹವು ವ್ಯಯ ಸ್ಥಾನದಲ್ಲಿ ಇರೋದ್ರಿಂದ ವಾಹನದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನ ಈ ಗ್ರಹಗಳು ಸೂಚಿಸ್ತಾರೆ. ಹಾಗಾಗಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ದೂರ ಪ್ರಯಾಣ, ವಾಹನದಲ್ಲಿ ಸಂಚರಿಸುವಾಗ ಅಥವಾ ಟ್ರಿಪ್ ಹೋಗುವಾಗ ಎಲ್ಲ ವಿಷಯಗಳಲ್ಲಿಯೂ ಹೆಚ್ಚು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗದ ಸಂಬಂಧಪಟ್ಟಂತೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ದಶಮಾಧಿಪತಿಯಾದಂತಹ ಗುರುಗ್ರಹ ದಶಮವನ್ನು ವೀಕ್ಷಿಸಿದರು ಕೆಲವು ವಿಷಯಗಳಲ್ಲಿ ಒತ್ತಡಗಳಿರುತ್ತೆ. ಅಂದ್ರೆ ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಮೇಲಧಿಕಾರಿಗಳು, ಮೇಲ್ಸ್ಥಾನದಲ್ಲಿ ಇರುವವರ ಒತ್ತಡ ಇರುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಒತ್ತಡ ಇರುತ್ತೆ. ಹಾಗಾಗಿ ಭಯ ಆತಂಕಗಳನ್ನ ಆಗಾಗ ಆತಂಕಕ್ಕೆ ಒಳಗಾಗ್ತಾ ಇರ್ತೀರಾ. ಇನ್ನು ವೃತ್ತಿಪರ ಯೋಜನೆಗಳಿಗೆ ಸಪ್ತಮಾಧಿಪತಿಯಾದಂತಹ ಬುಧ ಗ್ರಹ ವಕ್ರ ಸಂಚಾರ ವ್ಯಯ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರದ ಯೋಜನೆಗಳು ಹಿನ್ನಡೆ ಆಗುತ್ತೆ. ಬುಧ ಗ್ರಹದ ಸ್ಥಿತಿ ಮಾರ್ಚ್ ಮಾಸ ಮತ್ತು ಏಪ್ರಿಲ್ ಮಾಸದಲ್ಲಿ ಸರಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಧನಸ್ಥಾನಾಧಿಪತಿ ವ್ಯಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹೆಚ್ಚು ವ್ಯಯ ನಷ್ಟವನ್ನ ಸೂಚಿಸುತ್ತೆ. ಷಷ್ಠಾಧಿಪತಿಯು ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಸಾಲ ಮಾಡುವಂತಹ ಸಾಧ್ಯತೆಯು ಬರಬಹುದು ಕೆಲವರಿಗೆ. ಮತ್ತು ದ್ವಿತೀಯಾಧಿಪತಿಯಾದಂತಹ ಸಪ್ತಮಾಧಿಪತಿಯಾದಂತಹ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕುಟುಂಬದ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪತಿ ಪತ್ನಿ ನಡುವೆಯೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪರಸ್ಪರ ಭಿನ್ನಾಭಿಪ್ರಾಯಗಳಿರುತ್ತೆ. ಪರಸ್ಪರ ಇಬ್ಬರಲ್ಲೂ ಈಗೋ ಇರುತ್ತೆ. ಅಂದ್ರೆ ಸಪ್ತಮವನ್ನ ಶನಿ, ಶುಕ್ರ ಮತ್ತು ಸೂರ್ಯ ಗ್ರಹಗಳು ವೀಕ್ಷಿಸೋದ್ರಿಂದ ಇಲ್ಲಿ ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ಪಾರ್ಟ್ನರ್, ಪತ್ನಿ ಈ ಸಂಬಂಧಪಟ್ಟಂತೆಯೂ ನಿಮಗೆ ಸಮಸ್ಯೆಗಳನ್ನ ಈ ಗ್ರಹಗಳು ಸೂಚಿಸ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಕುಜಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಮಾಸದಲ್ಲಿ ಹಿನ್ನಡೆ ಆಗುತ್ತೆ. ಇನ್ನು ಸೂರ್ಯಗ್ರಹ ಷಷ್ಠಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಶತ್ರುಗಳಿಂದ ಏನಾದರೂ ನಿಮಗೆ ಆತಂಕ ಇರುತ್ತೆ, ಬಾಧೆ, ಭಯ ಇರುತ್ತೆ. 12ನೇ ಸ್ಥಾನದಲ್ಲಿ ರಾಹುಗ್ರಹ ಮತ್ತು ಕುಜಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಹೊರಗಿನ ವ್ಯಕ್ತಿಗಳಿಂದ ರಹಸ್ಯವಾದಂತಹ ತೊಂದರೆಗಳು ನಿಮಗೆ ಬರ್ತಾ ಇರುತ್ತೆ. ನಿಮ್ಮ ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾದಂತಹ ಆಲೋಚನೆಗಳನ್ನ ಮಾಡಿ
ಮುಖ್ಯವಾದಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ನಿರ್ಧಾರಗಳೇನಿದ್ರೂ ಒಂದೆರಡು ತಿಂಗಳ ನಂತರದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಈ ಕಾಲದಲ್ಲಿ ನಿಮ್ಮ ರಾಶಿಯ ಹಿಂದೆ ಮುಂದೆ ಮತ್ತು ರಾಶಿಯಲ್ಲಿಯೇ ಬಹುಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ನಿಮ್ಮ ಮಾನಸಿಕವಾದಂತಹ ಸಾಮರ್ಥ್ಯದಲ್ಲಿ ಈ ಗ್ರಹಗಳು ಒಂದೇ ತರ ಮನಸ್ಥಿತಿ ಇರೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಏರಿಳಿತಗಳು ಆಗ್ತಾ ಇರುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನ ಏಪ್ರಿಲ್ ನಂತರದಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವಂತೆ ಆಗುತ್ತೆ. ಪರಿಹಾರದ ವಿಷಯದಲ್ಲಿ ನಿಮ್ಮ ಪರ್ಸನಲ್ ಈಗೋವನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಶನಿ ಮತ್ತು ಸೂರ್ಯಗ್ರಹಗಳ ಸಂಚಾರ ರಾಶಿಯಲ್ಲಿ ಆಗೋದ್ರಿಂದ ಮತ್ತು ಶುಕ್ರನಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನ ನಿತ್ಯ ಪಠನೆ ಮಾಡೋದ್ರಿಂದ, ಕೆಂಪು ಹೂವು ಅರ್ಪಣೆ ಮಾಡೋದ್ರಿಂದ ಶುಕ್ರನ ಸಂಬಂಧಪಟ್ಟಂತೆ ಆಗಬಹುದಾದಂತಹ ದೋಷಗಳು ಕಡಿಮೆ ಆಗುತ್ತೆ. ಶನಿಯ ಯಾವುದೇ ಒಂದು ವಿಷಯಗಳಿಗೆ, ಭಾವನಾತ್ಮಕವಾದ ವಿಷಯಗಳಿಗೆ ಶನಿ ಪ್ರಭಾವ ಆಗೋದ್ರಿಂದ ಶನಿಗೆ ನೀವು ನಿತ್ಯ ನಿರಂತರವಾಗಿ ಹನುಮಾನ್ ಚಾಲಿಸವನ್ನ ಹೆಚ್ಚಾಗಿ ಪಠನೆ ಮಾಡುವುದು, ಶಿವ ಮಂತ್ರವನ್ನ ಪಠನೆ ಮಾಡುವುದರಿಂದ ಒಳ್ಳೆಯ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಕೆಟ್ಟದ್ದು ಏನಾಗಬೇಕು ಅದು ಅವಾಯ್ಡ್ ಆಗಿ ಒಳ್ಳೆ ಆಲೋಚನೆಗಳು ಬರುವುದಕ್ಕೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಪರಿಹಾರದಿಂದ ವರ್ಕ್ ಆಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠನೆ ಮಾಡಿ. ಆಗಬಹುದಾದಂತಹ ಅಪಾಯಗಳು ಏನೇ ಇದ್ದರೂ ದೇವರ ರಕ್ಷೆ ನಿಮ್ಮನ್ನು ರಕ್ಷಿಸುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸರಿಯಾದಂತಹ ಮಾರ್ಗ ಮತ್ತು ದೈವಿಕ ಶಕ್ತಿಯ ರಕ್ಷೆ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.